ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹೋಟೆಲ್ ವಡೆಯಲ್ಲಿ ರೋಸ್ಟ್ ಆಗಿದ್ದ ಹಲ್ಲಿ ಪತ್ತೆಯಾಗಿದೆ. ವಡೆ ತಿನ್ನುವಾಗ ಹಲ್ಲಿ ಕಂಡು ಗ್ರಾಹಕ ದಂಗಾಗಿದ್ದಾನೆ. ಚಿಕ್ಕಮಗಳೂರಿನ ಹೊರನಾಡು ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಬೆಂಗಳೂರು ಮೂಲದ ಪ್ರವಾಸಿಗರು ತಿಂಡಿ ತಿಂತಾ ಇದ್ದ ವೇಳೆ ಅವರ ತಟ್ಟೆಯಲ್ಲಿ ಅಂದರೆ ಅವರು ಆರ್ಡರ್ ಮಾಡಿದಂಥ ವಡೆಯಲ್ಲಿ ರೋಸ್ಟ್ ಆಗಿರುವಂಥ ಹಲ್ಲಿ ಪತ್ತೆಯಾಗಿದೆ. ತಕ್ಷಣ 112ಗೆ ಕರೆ ಮಾಡಿ ಬೆಂಗಳೂರು ಪ್ರವಾಸಿ ಅಭಿಷೇಕ್ ಮಾಹಿತಿಯನ್ನ ತಿಳಿಸಿದ್ದಾರೆ. ಹಾಗಾಗಿ ಮಕ್ಕಳನ್ನ ಪೋಷಕರು ತಕ್ಷಣವೇ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆಯನ್ನ ನಡೆಸುತ್ತಿದ್ದಾರೆ. ಯಾರೆಲ್ಲ ಆ ಒಂದು ಹೋಟೆಲ್ನಲ್ಲಿ ಬೆಳಗ್ಗಿನಿಂದ ಉಪಹಾರ ಸೇವಿಸಿದ್ರೋ ಅವರನ್ನೆಲ್ಲ ಕರ್ಕೊಂಡು ಬಂದು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುವಂತದ್ದು. ಕಳಸ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂತದ್ದು. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಹೊರನಾಡು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಕಣ್ಣಿಲ್ವಾ ನೋಡೋಣ ಅದ್ರಲ್ಲಿ ನೋಡೋ ಅಲ್ಲ ಹಸಿಮೆಣಸ್ ಕಣ್ಣಂಗೆ ಕಾಣ್ತಾ ಅಲ್ಲ ಏನಾನ ಹೆಚ್ಚು ಕಮ್ಮಿ ಆದ್ರೆ ಆಗ್ಲಿ ಬಿಡಿ ನೋಡೋಣ ಅನ್ಕೊಂತೀರಲ್ಲ. ಹೇಳಿಲ್ಲ ಯಪ್ಪ ಇಟ್ಕೊಂಬ ಇಲ್ಲಿ ಏನದು ಶುಂಠಿ ಅಲ್ಲ ಶುಂಠಿ ಅಲ್ಲ ಏನು ಹಸಿಮೆಣಸ್ ಕಣ್ಣಂಗ ಆಗತ್ತೆ. ಹಸಿಮೆಣಸಿನ್ಕಾಯ ಕಣ್ಣಿಲ್ವಾ ಇಲ್ಲಿ ನೋಡಿ ಇದ್ರಲ್ಲಿ ಕಣ್ಣಿಲ್ವಾ ನೋಡೋಣ ಅದ್ರಲ್ಲಿ ನೋಡೋ ಅಲ್ಲ ಹಸಿಮೆಣಸ್ ಕಣ್ಣಂಗೆ ಕಾಣ್ತಾ ಅಲ್ಲ ಏನಾನ ಹೆಚ್ಚು ಕಮ್ಮಿ ಆದ್ರೆ ಆಗ್ಲಿ ಬಿಡಿ ನೋಡೋಣ ಅನ್ಕೊಂತೀರಲ್ಲ. ಹೇಳಿಲ್ಲ ಯಪ್ಪ ಇಟ್ಕೊಂಬ ಇಲ್ಲಿ ಏನದು ಶುಂಠಿ ಅಲ್ಲ ಶುಂಠಿ ಅಲ್ಲ ಏನು ಹಸಿಮೆಣಸ್ ಕಣ್ಣಂಗ ಆಗತ್ತೆ. ಹಸಿಮೆಣಸಿನ್ಕಾಯ ಕಣ್ಣಿಲ್ವಾ ಇಲ್ಲಿ ನೋಡಿ ಇದ್ರಲ್ಲಿ ಕಣ್ಣಿಲ್ವಾ ನೋಡೋಣ ಅದ್ರಲ್ಲಿ ನೋಡೋ ಅಲ್ಲ ಹಸಿಮೆಣಸ್ ಕಣ್ಣಂಗೆ ಕಾಣ್ತಾ ಅಲ್ಲ ಏನಾನ ಹೆಚ್ಚು ಕಮ್ಮಿ ಆದ್ರೆ ಆಗ್ಲಿ ಬಿಡಿ ನೋಡೋಣ ಅನ್ಕೊಂತೀರಲ್ಲ. ಹೇಳಿಲ್ಲ ಯಪ್ಪ ಒಡೆ ಹಾಕ್ತಾರ ಹೇಳಿಲ್ವಾ ಆಗ್ಲಿ ಬಿಡಿ ಹೆಚ್ಚು ಕಮ್ಮಿ ಆದ್ರೆ ನೋಡೋಣ ಬಿಡಿ ಅಂತಾರಲ್ಲ. ಯಾಕೆ ನಿಮ್ಮನೆ ಮಕ್ಳು ಮಾತ್ರ ಇದ ನಿಮ್ಮನೆ ಮಕ್ಳಿಗಾಗಿದ್ರೆ ಹಿಂಗೆ ಹೇಳ್ತಾ ಇದ್ದ. ನಾವೇನಂದ್ರೆ ಹಾಲು ಕೊಡ್ತದೆ ಹೆಂಗ್ ಹೇಳ್ತೀಯ ನೀನು ಯಾರಿಗ್ ಗೊತ್ತಿರುತ್ತಣ್ಣ ಅಂತ ಹೆಂಗ್ ಹೇಳ್ತೀಯ ನೀನು ಹೆಂಗ್ ಹೇಳ್ತೀಯಣ್ಣ ನೀನು ಏನ್ ಮತ್ ಇನ್ನೇನ್ ಹೇಳ್ತೀಯ ಅಂದ್ರೆ ಹೆಂಗ್ ಹೇಳ್ಬಿಡ್ತೀಯ ನೀನು. ಅಣ್ಣ ನಾನು ಬಂದು ಕರೀತಾ ಇದ್ದೀನಿ ನಿಧಾನಕ್ಕೆ ಒಬ್ರು ಬರ್ತಾ ಇಲ್ಲ ಅಣ್ಣ ರಶೀತಲ್ ಅಲ್ಲ ಬಂದು ಕೇಳಿದೆ ಸರ್ ಬನ್ನಿ ಒಂದ್ ನಿಮಿಷ ಅಲ್ಲೇನೋ ಬಿದ್ದಿದೆ ನೋಡಿ ಬನ್ನಿ ಅಂತ ಕರೀತಾ ಇದ್ದೀನಿ. ಅಲ್ಲ ಆ ಮಗುಗೆ ಹಾಲು ಕುಡಿಸ್ತೈತ ಹುಡ್ಗಿ ಅವ್ರಿಗೆ ಸಿಕ್ಕೈತೆ ಮಕ್ಳು ಊಟ ಮಾಡ್ತಾವ್ರೆ ಏನ್ ಮಾಡ್ಬೇಕು ಇವಾಗ ಏನ್ ಮಾಡ್ಬೇಕು ನಾವು. ಆಯ್ತು ಈಗ ನಮ್ ಕಡೆಯಿಂದ ಅವ್ರ ಕಡೆಯಿಂದ ಈಗ ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ಹೋಟೆಲ್ ಏನಿದೆ ಅದೇ ಹೋಟೆಲ್ನಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಹೊರನಾಡು ಗ್ರಾಮದಲ್ಲಿ ಇರುವಂತಹ ಈ ಹೋಟೆಲ್ ಇಲ್ಲಿಗೆ ಬೆಂಗಳೂರು ಮೂಲದ ಒಬ್ಬರು ಅಲ್ಲಿಗೆ ಹೋಗಿರ್ತಾರೆ. ಗ್ರಾಹಕರು ಅಭಿಷೇಕ್ ಎನ್ನುವಂಥವರು ಅವರು ಹೋದಂಥ ಸಂದರ್ಭದಲ್ಲಿ ಅವರು ಆರ್ಡರ್ ಮಾಡಿದಂಥ ವಡೆಯಲ್ಲಿ ಈ ರೀತಿಯಾಗಿ ಹಲ್ಲಿ ಪತ್ತೆಯಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಅವರು ತೋರಿಸ್ತಾ ಇದ್ದಾರೆ ಅದೇ ಹಲ್ಲಿ ರೋಸ್ಟ್ ಆಗಿರುವಂಥದ್ದು ವಡೆಯಲ್ಲಿ ಸಿಕ್ಕಿರುವಂಥದ್ದು. ಹಾಗಾಗಿ ಇದನ್ನ ಅರ್ಥ ಅಲ್ಲಿನ ಗ್ರಾಮಸ್ಥರೇನಿದ್ದಾರೆ ತಕ್ಷಣವೇ ಇದನ್ನ ಆತಂಕಗೊಂಡು ತಮ್ಮ ಮಕ್ಕಳನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುವಂಥದ್ದು. ತಕ್ಷಣವೇ ಇದರ ಬಗ್ಗೆ 112ಗೆ ಕರೆ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನ ಕೂಡ ಅಭಿಷೇಕ್ ನೀಡಿರುವಂಥದ್ದು. ಸದ್ಯ ಆ ಭಾಗದಲ್ಲಿ ಈಗ ಆತಂಕ ಉಂಟಾಗಿದೆ. ಬೆಳಗ್ಗೆಯಿಂದ ಯಾರೆಲ್ಲ ಆ ಹೋಟೆಲ್ನಲ್ಲಿ ಉಪಹಾರವಾಗ್ಲಿ ಊಟವನ್ನ ಸೇವಿಸಿರ್ತಾರೋ ಅವರಲ್ಲಿ ಈಗ ಆತಂಕ ಹೆಚ್ಚಾಗಿರುವಂಥದ್ದು. ಹಲ್ಲಿ ಪತ್ತೆಯಾದ್ರೆ ಅದು ತುಂಬಾ ವಿಷಕಾರಿ, ಹಾಗಾಗಿ ಆರೋಗ್ಯಕ್ಕೇನಾದ್ರೂ ಸಮಸ್ಯೆ ಆಗಬಹುದು ಅನ್ನುವಂತಹ ಉದ್ದೇಶದಿಂದ ಎಲ್ಲರೂ ಕೂಡ ಈಗ ಆತಂಕದಲ್ಲಿ ಇರುವಂಥದ್ದು. ಸದ್ಯ ಇದರ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ಪೊಲೀಸರು. ಇದರ ಬಗ್ಗೆ ಮುಂದಿನ ಕ್ರಮ ಏನಾಗುತ್ತೆ, ಹೋಟೆಲ್ನ ವಿರುದ್ಧ ಏನಾದ್ರೂ ಕ್ರಮವಾಗುತ್ತಾ, ಪೊಲೀಸರು ಯಾವ ರೀತಿಯಾಗಿ ತನಿಖೆ ನಡೆಸ್ತಾರೆ ಎಲ್ಲವನ್ನೂ ಕೂಡ ಕಾದು ನೋಡ್ಬೇಕಿದೆ. ಹೇಳಿಲ್ಲ ಯಪ್ಪ ಇಟ್ಕೊಂಬ ಇಲ್ಲಿ ಏನದು ಶುಂಠಿ ಅಲ್ಲ ಶುಂಠಿ ಅಲ್ಲ ಏನು ಹಸಿಮೆಣಸ್ ಕಣ್ಣಂಗ ಆಗತ್ತೆ. ಹಸಿಮೆಣಸಿನ್ಕಾಯ ಕಣ್ಣಿಲ್ವಾ ಇಲ್ಲಿ ನೋಡಿ ಇದ್ರಲ್ಲಿ ಕಣ್ಣಿಲ್ವಾ ನೋಡೋಣ ಅದ್ರಲ್ಲಿ ನೋಡೋ ಅಲ್ಲ ಹಸಿಮೆಣಸ್ ಕಣ್ಣಂಗೆ ಕಾಣ್ತಾ ಅಲ್ಲ ಏನಾನ ಹೆಚ್ಚು ಕಮ್ಮಿ ಆದ್ರೆ ಆಗ್ಲಿ ಬಿಡಿ ನೋಡೋಣ ಅನ್ಕೊಂತೀರಲ್ಲ.